ಟರ್ನಿಂಗ್ ಪಾಯಿಂಟ್ ಅಂದರೆ ನಾನು ರಾಜಕೀಯಕ್ಕೆ ಬಂದಿದ್ದೆ ಮೊದಲನೇದಾಗಿ. ಖಂಡಿತ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನಾನು ಬಯಸಿರಲಿಲ್ಲ. ಸೊ ಒಂದು ಘಟನೆ ನನ್ನ ಜೀವನದಲ್ಲಿ ಭಾಳಷ್ಟು ನೋವನ್ನು ಕೊಡ್ತು, ಒಂದು ಕಷ್ಟವನ್ನು ಕೊಡ್ತು. ಸೊ ಅದರಿಂದ ನಾನೂ ಕೂಡ ಒಬ್ಬ ಶಾಸಕನ ಆದರೆ ನಾನು ಪಟ್ಟಿರತಕ್ಕಂಥ ಕಷ್ಟ ಬೇರೆಯವ್ರಿಗೆ ಬರಬಾರ್ದು. ಸೊ ಆ ಘಟನೆಯನ್ನು ನಮ್ಮ ವೀಕ್ಷಕರ ಬಳಿ ಹಂಚ್ಕೋಬೋದಾ ಸರ್? ನಾನು ಒಂದು ಸೈಟ್ ತೊಗೊಂಡು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂಥೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಆ ಬಿಲ್ಡಿಂಗ್ ಕಟ್ಟೋ ಸಂದರ್ಭದಲ್ಲಿ ಒಬ್ಬರು ಶಾಸಕರು ನನಗೆ ತುಂಬ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟು ನನ್ನ ಬಿಲ್ಡಿಂಗ್ನೇ ಒಡೆದಾಕಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಕೈಗೂ ಕೂಡ ನೋಟಿಸು ಸಿಗಿದೆ. ನೋಟಿಸ್ ಕೊಟ್ಟಂಗೆ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿಕೊಂಡು ಗೋಡೆಯಲ್ಲಿ ಅಂಟಿಸ್ಬಿಟ್ಟು ಬೇರೆ ಬೇರೆ ಥರ ಅವರು ಗೇಮ್ ಮಾಡಿ ನಾವು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಹಿಂದಿನ ದಿನ ಬಂದು ಒಂದು ಗರ್ಭಿಣಿ ಮಹಿಳೆ, 9 ತಿಂಗಳು ಗರ್ಭಿಣಿ ಮಹಿಳೆ ತನ್ನ ಹೊಟ್ಟೆ ಮೇಲೆ ಕಾಲಲ್ಲಿ ಒದ್ದರೆ ಯಾವ ಥರ ನೋವನ್ನು ಅನುಭವಿಸ್ತಾಳೆ, ಆ ನೋವನ್ನು ನಾನು ಅನುಭವಿಸಿದ್ದೀನಿ. ಆವತ್ತು ನಾನು ಇನ್ನೇನು ನಾಳೆ ಬೆಳಗ್ಗೆ ಉದ್ಘಾಟನೆ, ಇವತ್ತು ಬಂದು ಬಿಲ್ಡಿಂಗ್ನ ಹೊಡಿಬೇಕು ಅಂತೇಳಿ ವಿತ್ ಪವರ್ ಎಲ್ಲ ತೊಗೊಂಡು ಮಿಷನರೀಸ್ ಎಲ್ಲ ತೊಗೊಂಡು ಬರ್ತಾರೆ. ನನ್ನ ಗುರುಗಳು ನಿಮಗೂ ಗೊತ್ತಿದೆ, ರಾಜಕೀಯ ಗುರುಗಳು ಸನ್ಮಾನ್ಯ ದೇವೇಗೌಡರ ಹತ್ರ ಹೋಗ್ತೀನಿ, ಅವ್ರಿಗೆ ನನ್ನ ಕಷ್ಟಗಳನ್ನು ಹೇಳ್ಕೊತೀನಿ. ಅವರು ಕೂಡ ನನ್ನ ಸಹಾಯಕ್ಕೆ ಬರ್ತಾರೆ. ಅವರು ಮತ್ತು ನಮ್ಮ ನಾಯಕರು ಕುಮಾರಣ್ಣವರು ಇಬ್ಬರೂ ಕೂಡ ಬಂದು ನನಗೇನಾಗಬೇಕೋ ಅದನ್ನು ನನಗೆ ಸಹಕಾರ ಕೊಟ್ಟು ಆವತ್ತು ಆ ಒಂದು ಆಕ್ಸಿಡೆಂಟ್ ಸ್ವಲ್ಪ ಡ್ಯಾಮೇಜ್ ಆಗೋಯಿತು, ಆದಮೇಲೆ ಮತ್ತೆ ನಿಲ್ಲಿಸಿದ್ದು, ಅದನ್ನು ನನಗೆ ಮತ್ತೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಅವರು ನನಗೆ ಸಹಕಾರ ಕೊಟ್ಟು ಮಾಡಿಸಿದ್ರು.